ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋದು ಬಟರ್ ಗಾರ್ಲಿಕ್ ಬ್ರೆಡ್. ಅದು ಹೇಗೆ ಮಾಡೋಣ ಅಂದರೆ, ಒಂದೆರಡು ಬ್ರೆಡ್ ತಗೊಳ್ಳಿ, ಆಮೇಲೆ ಮೊಸರೆಲ್ಲ ಚೀಸು, ಆಮೇಲೆ ಚೀಸ್ ಸ್ಲೈಸು, ಒಂದೆರಡು ಬಟರು ಮಿಲ್ಕಿ ಮಿಕ್ಸ್ದು, ನೀವು ಓನ್ ಮನೆ ಹೋಮ್ ಮೇಡ್ ಇದ್ರೂ ಓಕೆನೆ. ನೆಕ್ಸ್ಟ್ ಓರಿಗೋನು ಮತ್ತು ಚಿಲ್ಲಿ ಫ್ಲೇಕ್ಸು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಬೌಲ್ಗೆ ನಾನಿಲ್ಲಿ ಬಟರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು 3ರಿಂದ 4 ಬೇಡ, ಒಂದು 3 ಹಾಕಿ ಸಾಕು. ನಿಮ್ಮದು ಕ್ವಾಂಟಿಟಿ ಕಡಿಮೆ ಇತ್ತು ಅಂದರೆ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ. ಅದನ್ನು ನೋಡಿ ಈ ಥರ ನುಣ್ಣಗೆ ಮಾಡಿಕೊಂಡು ಆ ಬಟರ್ ಒಳಗಡೆ ಗಾರ್ಲಿಕ್ನು ಹಾಕಿ, ಬೆಳ್ಳುಳ್ಳಿ ಮತ್ತು ಓರಿಗಾನೋ ಚಿಲ್ಲಿ ಫ್ಲೇಕ್ಸ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಬೆಣ್ಣೆನೂ ಕೂಡ ಸ್ವಲ್ಪ ಮೆಲ್ಟ್ ಆಗುತ್ತೆ, ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇಲ್ದಿರಂಗೆ. ನೋಡಿ ಈ ಥರ ಸಾಫ್ಟ್ ಪೇಸ್ಟ್ ಥರ ಆಗಬೇಕು, ಸ್ಪೂನಲ್ಲೇ ಆಗಿಬಿಡತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಬ್ರೆಡ್ಗೆ ನೀಟಾಗಿ ಅದನ್ನು ಗಾರ್ಲಿಕ್ ತಿನ್ ಕ್ರಷ್ ಮಾಡಿ ಎಲ್ಲ ಇಟ್ಕೊಂಡಿರ್ತೀವಲ್ಲ, ನೀಟಾಗಿ ಸ್ಪ್ರೆಡ್ ಮಾಡೋಣ ಅದನ್ನು. ನೆಕ್ಸ್ಟ್ ಒಂದು ತವಾ ಮೇಲೆ ನಾನು ಬಟರ್ ಹಾಕಿ ಬಟರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗೆ. ನೋಡಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಅದ್ರ ಮೇಲ್ಗಡೆ ನಾನು ಏನು ಅದು ಫುಲ್ ಸ್ಪ್ರೆಡ್ ಮಾಡಿರ್ತೀವಲ್ಲ ಬಟರು ಮತ್ತು ಗಾರ್ಲಿಕ್ಕು, ಆ ಬ್ರೆಡ್ನ ಇಡ್ತಿದ್ದೀನಿ ನಾನು. ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಚೀಸ್ ಸ್ಲೈಸ್ ಇಡ್ತಾ ಇದ್ದೀನಿ. ಚೀಸ್ ಸ್ಲೈಸ್ ಆದಮೇಲೆ ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಮೇಲೆ, ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಮತ್ತೆ ಅದ್ರ ಮೇಲೆ ಮತ್ತೆ ಚಿಲ್ಲಿ ಫ್ಲೇಕ್ಸು ಮತ್ತು ಓರಿಗಾನೋ ಸ್ವಲ್ಪ ಹಾಕ್ಕೊಳ್ಳೋಣ. ಆಗಲೇ ಬ್ರೆಡ್ಡಿಗೆ ಹಾಕಿರ್ತೀವಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಅಷ್ಟೇ ಹಾಕಿ. ಹಾಕಿದಾದ್ಮೇಲೆ ಏನು ಮಾಡೋಣ ಅಂದರೆ, ಅದ್ರ ಮೇಲ್ಗಡೆ ಮೊಸರೆಲ್ಲ ಚೀಸ್ ಹಾಕೋಣ. ಮೊಸರೆಲ್ಲ ಚೀಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಕಿಬಿಟ್ಟು ಇನ್ನೊಂದು ಬ್ರೆಡ್ನ ಅದ್ರ ಮೇಲ್ಗಡೆ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಎರಡೂ ಸೈಡನ್ನು ನೀಟಾಗಿ ಫ್ರೈ ಮಾಡೋಣಂತೆ. ಸೊ ಅವಾಗ ಚೀಸ್ ಕೂಡ ನೀಟಾಗಿ ಮೆಲ್ಟ್ ಆಗುತ್ತೆ. ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ ಲಿಡ್ಡಿಂದ, ಜಾಸ್ತಿ ಬೇಡ. ಅದು ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಬೇಡ, ಮತ್ತು ಬ್ರೆಡ್ಡೆಲ್ಲ ಸೀದೋಗುತ್ತೆ. ಏನೇ ಮಾಡೋದಿದ್ರು ಲೋ ಫ್ಲೇಮಲ್ಲೇ ಮಾಡಿ. ಸೊ ಎರಡೂ ಸೈಡನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಬೇಯಿಸ್ಕೊಳ್ಳಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಯಾವ ಸೈಜ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಬೇಗನೂ ಆಗುತ್ತೆ, ಒಂದು 5 ಮಿನಿಟ್ಸ್ ಒಳಗಡೆ ಆಗೋಗ್ಬಿಡುತ್ತೆ. ನೀವು ತುಂಬ ಇಷ್ಟಪಡ್ತೀರಾ. ನೋಡಿ ಗಾರ್ಲಿಕ್ ಬ್ರೆಡ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.